ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಈಸಿ ಮತ್ತು ಟೇಸ್ಟಿಯಾಗಿ ಆಲ್ಕೀರ್ ಮಾಡ್ತಾಯಿದ್ದೀನಿ. ಒಂದು 5-10 ನಿಮಿಷದಲ್ಲಿ ಆಗುವಂಥದ್ದು ತುಂಬಾ ಅದ್ಭುತವಾಗಿರುತ್ತೆ. ಅದಕ್ಕೆ ಏನೇನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ 10 ರುಪೀಸ್ದು, ತುಪ್ಪ, ಸಕ್ಕರೆ 1 ಬೌಲು, ಬಾದಾಮಿ ಮತ್ತು ಗೋಡಂಬಿ ಚಾಕಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ ಕಾಯಿ ಸ್ವಲ್ಪ ಕೂಟ್ಟಿಟ್ಕೊಂಡಿರೋದು, ಶಾವಿಗೆ 100 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರೋವಂಥದ್ದು ಹಾಲು ಈ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೀನಿ. ಕಾಯಕ್ಕೆ ಇಟ್ಕೋಬೋದು, ಇಲ್ಲ ಬೇಡಪ್ಪ ಟೈಮ್ ಇಲ್ಲ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಪರವಾಗಿಲ್ಲ, ಹಂಗೇನೂ ಮಾಡ್ಕೋಬೋದು. ಆಮೇಲೆ ಮಳೆಸ್ತೀವಲ್ಲ ಅವಾಗ ಸರಿ ಹೋಗುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಏನು 1-2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ನೀರು ಸ್ವಲ್ಪ ಕಾಯಬೇಕು. ಕಾಯ್ದ ನಂತರ ಅದಕ್ಕೆ ನಾವೇನು ಶಾವಿಗೆ ತೊಗೊಂಡಿದ್ವಲ್ಲ ಆ ಶಾವಿಗೆ ಹಾಕಿ ನೀಟಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೀಸಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಆಡಿಸಿ. ಅಂದರೆ ಐ ಫ್ಲೇಮ್ ಮಾಡಿದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇದ್ದರೆ ಮೀಡಿಯಮಾಗಿ ಕಲರ್ ಬರುತ್ತೆ. ಅದಕ್ಕೆ ತುಂಬ ಹಸಿನೂ ಇರಬಾರ್ದು, ತುಂಬ ಸೀದಂಗೂ ಇರಬಾರ್ದು. ಅದಕ್ಕೆ ನೋಡಿ ಈ ಥರ ಬರ್ತಾಯಿದೆ ಕಲರು. ಇವಾಗ ಇನ್ನೂ ಲೋ ಫ್ಲೇಮ್ ಮಾಡ್ಕೊಂಡು ಸ್ವಲ್ಪ ಆದ್ರೂ ಸ್ವಲ್ಪ ಬ್ಲ್ಯಾಕ್ ಆಗ್ತಾಯಿದೆ, ನೋಡಿಕೊಂಡು ಬೇಗನೆ ಸ್ಟವ್ ಆಫ್ ಮಾಡಿಬಿಡಿ. ಇವಾಗ ಇದು ನೋಡಿ ಕರೆಕ್ಟ್ ಅಂತ ಬಂದಿದೆ. ಇದನ್ನ ಹಂಗೇ ಬಾಣಲಿ ಬಿಟ್ಕೊಂಡು ಇವಾಗ ಏನು ನಾವು ಸಕ್ಕರೆ ತೊಗೊಂಡಿದ್ವಲ್ಲ ಬೌಲು ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇರುತ್ತಲ್ಲ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಆಡಿಸ್ತಾ ಬಿಟ್ಕೋಬೇಕು. ನೋಡಿ ಈ ಥರ ಆಗಿದೆ ಕಲಸಿರೋದು. ಈಗ ಹಾಲು ಏನು ಇಟ್ಕೊಂಡಿದ್ವಲ್ಲ ಅದೇ ಹಾಲನ್ನ ಅದಕ್ಕೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಯಾರು ಇವಾಗ ತಾನೇ ಕಲಿಬೇಕು ಅಂತ ಇದ್ದೀರಾ ಅಂಥವ್ರಂತೂ ತುಂಬ ಅದ್ಭುತವಾಗಿ ಮಾಡ್ಕೋಬೋದು. ಏನು ಜಾಸ್ತಿ ಟೈಮೂ ಇಲ್ಲ, ಇದರಲ್ಲಿ ಏನೇನು ಇರುತ್ತೋ ಅದನ್ನು ಹಾಕಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನ ಹಾಕಿ ಮಾಡ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ನೀಟಾಗಿ ಹೊಂದ್ಕೊಂಡು ನೀಟಾಗಿ ಗಟ್ಟಿ ಆಗ್ತಾ ಬರುತ್ತೆ. ನಿಮ್ಗೆ ಗಟ್ಟಿ ಆಗ್ತಾಯಿದೆ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಲು ನಾವು ಎಷ್ಟು ಗಟ್ಟಿ ಇರೋ ಹಾಲು ಹಾಕ್ತೀವೋ ಅದನ್ನು ತುಂಬಾ ಅದ್ಭುತವಾಗಿ ಬರುತ್ತೆ ಪಾಯಸ. ಇವಾಗ ಏನು ಬಾದಾಮ್ ಪೌಡ್ರ್ ತೊಗೊಂಡಿದ್ವಲ್ಲ ನಾವು ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅದನ್ನು ಅಷ್ಟೇ ಹಾಕ್ಬಿಟ್ಟು 1 ಪ್ಯಾಕೆಟ್ ಆದರೂ ತೊಗೋಬೋದು, ಇಲ್ಲ 2 ಪ್ಯಾಕೆಟ್ ಆದರೂ ತೊಗೋಬೋದು. ನಾನು ಸದ್ಯಕ್ಕೆ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದಕ್ಕೋಸ್ಕರ, ಚೆನ್ನಾಗಿ ಬರುತ್ತೆ ಫ್ಲೇವರ್. ಇವಾಗೇನು ನಾವು ಬಾದಾಮ್ ಕಾಯಿ ತೊಗೊಂಡು ಕುಟ್ಟಿಟ್ಕೊಂಡಿದ್ವಲ್ಲ ಆ ಬಾದಾಮ್ ಕಾಯಿ ಮತ್ತು ಗೋಡಂಬಿ ಏಲಕ್ಕಿ ಇದೆಯಲ್ಲ ಅದನ್ನು ಸಹ ಕುಟ್ಟಿಟ್ಕೊಂಡಿರೋದೇ ಹಾಕ್ತಾಯಿರೋದು. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಏನಕ್ಕೆ ಹಾಕ್ತೀವಿ ಅಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅನ್ನೋದಕ್ಕೋಸ್ಕರ ಈಗ ಹಾಕಿರೋದು. ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಲಾಲೆ ಶಾವಿಗೆ ಸ್ವಲ್ಪ ಒಂದು 50% ಬೆಂದಿದೆ, ಜಾಸ್ತಿ ಬೇಯಿಸೋ ಅಂಥ ಅವಶ್ಯಕತೆ ಏನಿರಲ್ಲ. ನೀಟಾಗಿ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಆದರೆ ನಾವೇನೇ ಮಾಡಿದ್ರು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೇಯೋ ಥರ ಇಲ್ಲ ಗಟ್ಟಿ ಆಗೋ ಥರ ಆಗಿಬಿಡುತ್ತೆ. ಅದಕ್ಕೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಕೈ ಆಡಿಸೋಣ, ಅದ್ರ ಪಾಡಿಗೆ ಅದು ಬೇಯುತ್ತೆ. ಈಗ ಇದರಲ್ಲಿ ಎಷ್ಟು ಚೆನ್ನಾಗಿ ಹಾಲೆ ಬೇಯ್ತಾ ಇದೆ ನೋಡಿ. ಈಗ ಒಂದು ಹಂತಕ್ಕೆ ಹಾಲೆ ಬಂದೇ ಬಿಟ್ಟಿದೆ. ಸಾಕು, ಇಷ್ಟ ಆಗಿದೆಲ್ಲ. ಇವಾಗ ಅಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.